ಬರಲ್ಲ. ಎಲ್ಲ ಕಲಾವಿದರಿಗೂ, ನನ್ನ ಸ್ನೇಹಿತರಿಗೂ, ತಂತ್ರಜ್ಞರಿಗೂ, ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ. ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ, ಅದು ಏನಿದೆ ಗೊತ್ತಿಲ್ಲ, ಜಾಸ್ತಿ ಹೊರಡ್ತಾ ಇಲ್ಲ ನಿಮ್ಮನ್ನು. ಆದರೆ ನನ್ನಂತಹ ಕಲಾವಿದರು ನಾನು ಏನು ಹೇಳ್ತೀನಿ ಅಂತಂದರೆ, ಮೂಕಂ ಕರೋತಿ ವಾಚಾಳಂ ಪಂಗುಂ ಲಗೈತಿನ್ ಗಿರಿಮ್ ಅಂತ ಸಂಸ್ಕೃತ ಹೇಳ್ತಾ ಇದೆ, ಬಸವಣ್ಣವ್ರು ಹೇಳಿದಾರಲ್ಲ. ಹಾಗೆ ಮೂಕನ್ನು ಸತಾಗಿ ನಾವು ಗಿರಿ ಹತ್ತಿಸುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಅವನು ಒಲಿದ್ರೆ. ಅವನು ಯಾರು ಒಲಿಯೋದು? ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ. ಯಾರು ನೀನು? ಅವನು ಪ್ರಭು, ಮಹಾಪ್ರಭು. ಅಲ್ಲಿ ಕೂತಿರ್ತಾನಲ್ಲ ನಮ್ಮ ನೋಡೋನು, ಅವನು ಯಾರು ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಆಟಾಡ್ತಾನೆ. ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ 25 ದಿವಸ ಧ್ವಜ ಹಾರಿಸೋದು ಮಾಡಿದ್ದಾನೆ. ಮೊದಲು ಅವರಿಗೆ ಧನ್ಯವಾದ ಹೇಳ್ಬಿಡೋಣ. ಆದರೆ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ, ಕನ್ನಡ ಚಿತ್ರರಂಗ ಒಂಥರ ಮಾಯಾಲೋಕ, ಎಲ್ರಿಗೂ ಗೊತ್ತೇ ಇದೆ. ಸಿನಿಮಾ ರಂಗ ಮಾಯಾಲೋಕ. ಪ್ರತಿ 10 ವರ್ಷಕ್ಕೆ ಕಣ್ಣು ಕೂರ್ತಿದ್ದಾರೆ ಒಂದೊಂದ್ಸಲ. 10 ವರ್ಷ ಆದ್ಮೇಲೆ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಬೇಡ, ಅಲ್ಲಿ ಯಾರು ಸಿನಿಮಾ ನೋಡಲ್ಲ, ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ. ನಾನು 25, 30, 40 ವರ್ಷದ ಸರ್ವಿಸಲ್ಲಿ 10 ವರ್ಷ ಆದ ತಕ್ಷಣ ಆ ಸ್ಟಾರ್ ಬರ್ತಾನೆ. ಇದ್ದ ಸ್ಟಾರ್ ಬರ್ತಾರೆ, ಗಣೇಶ್ ಇದ್ದವ್ರು ಬರ್ತಾರೆ, ಶೇಖರ್ ಬರ್ತಾರೆ, ಮತ್ತೆ ಯಾರು ಬರ್ತಾರೆ. ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥವ್ರದ್ದು ಬೆನಿಫಿಟ್ ತಗೊಳುತ್ತಲ್ಲ ಅಂತ ನನ್ನ ಸಂತೋಷ. ಅದು ಬೇಕು, ಚಿತ್ರರಂಗಕ್ಕೆ ಬೇಕು. ಭಗವಂತ ಇಟ್ಟು ನಿಮ್ಗೆ ಚಿತ್ರರಂಗ ತುಂಬಾ ಇಟ್ಕೊಳ್ಳಿ, ಶ್ರೀನಿವಾಸರಾಜರವ್ರ ತುಂಬಾ ಇಟ್ಕೊಳ್ಳಿ, ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬಾ ಇಟ್ಕೊಳ್ಳಿ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡಬಡಿಕೆ ಮುಗಿಸ್ತೇನೆ. ಶುಭಾಶಯಗಳು, ಎಲ್ರಿಗೂ ಧನ್ಯವಾದ. ಇದೀಗ ನಮ್ಮ ರಾಮಕೃಷ್ಣ ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಹಿರಿಯರಾಗಿರುವಂತಹ ಹಿರಿಯ ಛಾಯಾಗ್ರಾಹಕರು ಮೋಕ್ಷೇಂದ್ರ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮೋಕ್ಷ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು, ಚಪ್ಪಾಳೆ ಬರಲಿ. ಈಗ ನೀವು ಹೇಳಿ ಯಾವ ಫ್ರೇಮಿಗೆ ಬರಬೇಕು ಅಂತ, ಆ ಕಡೆ ಈ ಕಡೆ.